ಗುಡಿಬಂಡೆ ತಾಲೂಕಿನ ವ್ಯಾಪ್ತಿಯಲ್ಲಿರುವ ಎಲ್ಲಾ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಆಡಳಿತ ಅವಧಿ ದಿನಾಂಕ 10/2/2026 ಅಧಿಕೃತವಾಗಿ ಮುಕ್ತಾಯಗೊಳ್ಳಲಿದೆ. ಈ ಹಿನ್ನೆಲೆ ಸರ್ಕಾರದ ಆದೇಶ ಹಾಗೂ ಉಲ್ಲೇಖಿತ ಸುತ್ತೋಲೆ ಪ್ರಕಾರ ಗ್ರಾಮ ಪಂಚಾಯಿತಿ ಆಡಳಿತ ಕಾರ್ಯನಿರ್ವಹಣೆಗೆ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳನ್ನ ಆಡಳಿತಾಧಿಕಾರಿಗಳಾಗಿ ನೇಮಕ ಮಾಡಲಾಗಿದೆ. ಆ ಥರ ಯಾರು ಭಯಪಡಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಕಂಪ್ಲೇಂಟ್ಸ್ ಬಂದಿಲ್ಲ. ಮುಂದುವರೆದು ತುಂಬ ಜನ ಇವಾಗ ತಿಳ್ಕೊಂಡಿದ್ದಾರೆ. ಎಲ್ಲರೂ ಕೂಡ ನಾಗರಿಕತೆಯಲ್ಲಿ ಬೆಳೆದಿದ್ದಾರೆ. ಜೊತೆಗೆ ಅವ್ರಿಗೂ ಕಾಯ್ದೆ ಕಾನೂನು 5 ವರ್ಷ ಮುಗೀತು, ಮುಕ್ತಾಯ ಆಗ್ತಿದೆ ಅನ್ನೋ ಮಾಹಿತಿ ಇರುತ್ತೆ. ಸೊ ಆದಾಗಿ ಕೂಡ ಯಾವುದಾದ್ರೂ ಒಂದು ಕಂಪ್ಲೇಂಟ್ಸ್ ಬಂತು ಅಂತ ಹೇಳಿದ್ರೆ ದಯಮಾಡಿ ಆ ಥರ ಸ್ಪೆಸಿಫಿಕ್ ಆಗಿದ್ದರೆ ನನ್ನ ಗಮನಕ್ಕೆ ಕೊಡಬೇಕು ಅಂತೇಳಿ ನಾನು ಸಾರ್ವಜನಿಕರಲ್ಲಿ ಕೊಡ್ತೇನೆ. ಸಾರ್ವಜನಿಕರು ತುಂಬ ಚುರುಕಿದ್ದಾರೆ. ಅವ್ರಿಗೆ ಆ ಥರ ಒಂದು ಅಜಾಗರೂಕತೆಯಿಂದ ಏನಾದರೂ ಮೋಸ ಹೋಗೋದು ಆಗಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಗ್ರಾಮ ಪಂಚಾಯಿತಿ ಆಡಳಿತದಲ್ಲಿ ಯಾವುದೇ ವ್ಯತ್ಯಯವಾಗದಂತೆ ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಿ ಸಾಗುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಾಲೂಕು ಪಂಚಾಯಿತಿ ಅಧಿಕಾರಿಗಳು ತಿಳಿಸಿದ್ದಾರೆ. ನಂತರ ಮಾತನಾಡಿದ ನಾಗಮಣಿ ಎನ್ ರವರು ಗ್ರಾಮ ಪಂಚಾಯಿತಿಗಳ ಆಡಳಿತದಲ್ಲಿ ಸರ್ಕಾರದ ಉಲ್ಲೇಖಿತ ಸುತ್ತೋಲೆಯನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಆಯಾ ಗ್ರಾಮ ಪಂಚಾಯಿತಿಗಳ ಪ್ರಭಾವ, ಆಡಳಿತ ಶಿಸ್ತು ಮತ್ತು ಪಾರದರ್ಶಕತೆಯನ್ನ ಕಾಪಾಡಿಕೊಂಡು ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ನೆರವೇರಿಸಬೇಕು ಎಂದು ಸೂಚನೆ ನೀಡಿದರು. ವರದಿ ಮೊಹಮ್ಮದ್ ನಾಸಿರ್, ಗುಡಿಬಂಡೆ. ಚುನಾಯಿತ ಪ್ರತಿನಿಧಿಗಳಿಗೆ ಸತತವಾಗಿ 5 ವರ್ಷಗಳ ಕಾಲ ಸೇವೆ ಮಾಡೋ ಭಾಗ್ಯ ಇರುತ್ತೆ. ಸೊ ಪ್ರಸ್ತುತವಾಗಿ ಆಯ್ಕೆಯಾಗಿರುವಂತಹ ಅಧ್ಯಕ್ಷ, ಉಪಾಧ್ಯಕ್ಷ, ಸರ್ವ ಸದಸ್ಯರು ಅವಧಿ ಮುಕ್ತಾಯ ಆಗ್ತಾ ಇದೆ. ಮುಕ್ತಾಯವಾದ ದಿನಾಂಕದ ನಂತರ ಯಾರು ಆಡಳಿತಾಧಿಕಾರಿ ಅಂತ ಪಂಚಾಯಿತಿವಾರು ಜಿಲ್ಲಾಧಿಕಾರಿಗಳಿಂದ ಆದೇಶ ಬಂದಿದೆ. ಆ ಆದೇಶದಂತೆ ಮುಂದೆ ಆಡಳಿತಾಧಿಕಾರಿಗಳು ಆ ದಿನಾಂಕಗಳಂದು ಹೋಗಿ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಒಂದು ಜಾಗದಲ್ಲಿ ಆಡಳಿತಾಧಿಕಾರಿಗಳು ಕಾರ್ಯನಿರ್ವಹಿಸ್ತಾರೆ. ಹಾಗೂ ಪಂಚಾಯತ್ ರಾಜ್ ಅಧಿನಿಯಮದಡಿ ಅವರಿಗೆ ಅಧ್ಯಕ್ಷಗಳ ಏನು ಜವಾಬ್ದಾರಿ ಇರುತ್ತೋ ಸಂಪೂರ್ಣವಾಗಿ ಅದನ್ನು ನಿಭಾಯಿಸಬೇಕಾಗಿರೋ ಒಂದು ಹೊಣೆಗಾರಿಕೆ ಇರುತ್ತೆ. ಸಂಪೂರ್ಣವಾಗಿ ನಮ್ಮ ಎಲ್ಲ ಏನು ನೇಮಕ ಆಗಿರುವ ಅಧಿಕಾರಿಗಳು ಒಂದು ಜವಾಬ್ದಾರಿಯನ್ನು ಅತ್ಯುತ್ತಮವಾಗಿ ನಿರ್ವಹಿಸ್ತಾರೆ ಅಂತೇಳಿ ನನಗೆ ನಂಬಿಕೆ ಇದೆ. ಪ್ರಸ್ತುತ ನನಗೆ ಉಲ್ಲೋಡು ಮತ್ತು ಸೋಮನಹಳ್ಳಿ ಗ್ರಾಮ ಪಂಚಾಯಿತಿಯ 2 ಆಡಳಿತಾಧಿಕಾರಿಯಾಗಿ ಪಂಚಾಯಿತಿಗಳಲ್ಲಿ ನನ್ನ ನೇಮಕ ಮಾಡಿದ್ದಾರೆ. ಸೊ